once again. ನಮಸ್ತೆ ಫ್ರೆಂಡ್ಸ್, ಅರ್ಪಿತಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಹೆಲ್ದಿ, ತುಂಬಾ ಟೇಸ್ಟಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಏನು ಅಂದರೆ ಸ್ವೀಟ್ ಕಾರ್ನ್ ಮಯೋ ಚೀಸ್ ಸ್ಯಾಂಡ್ವಿಚ್ ಮಾಡೋಣ. ಇದು ಮಾಡೋಕ್ಕೆ ತುಂಬಾ ಸುಲಭ, ತುಂಬ ಹೆಲ್ದಿ, ತುಂಬ 5 ರಿಂದ 10 ನಿಮಿಷದಲ್ಲಿ ತಯಾರಾಗೋಗುತ್ತೆ. ಹೆಂಗೆ ಮಾಡಬೇಕು ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ಅರ್ಪಿತಾ ಕಿಚನ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಫಸ್ಟ್ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಚಮಚ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಹೆಂಗೆ ಮಾಡಬೇಕು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ಬಿಲೋ. ಇದಕ್ಕೆ 1 ಕಪ್ ಅಷ್ಟು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ, ಬೇಯಿಸೋದು ಅಂದರೆ ತುಂಬ ಹೊತ್ತಲ್ಲ. ಬಿಸಿನೀರಿಗೆ ಒಂದು ಸ್ವೀಟ್ ಕಾರ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡಿ, ಅದು ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಅದು 1 ಕಪ್ ಹಾಕಿ ಇದೊಂದು 2 ನಿಮಿಷ ಅಥವಾ 1 ನಿಮಿಷ ಸಾಟೆ ಮಾಡೋಣ. ಹಿಂಗೆ ಮಾಡೋದ್ರಿಂದ ಸ್ವೀಟ್ ಕಾರ್ನ್ಗೆ ಚೆನ್ನಾಗಿ ನಮ್ಮ ಬೆಣ್ಣೆದು ಫ್ಲೇವರ್ ಇಳ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ಫ್ಲೇವರ್ಸ್ಗೋಸ್ಕರ ಆನಿಯನ್ ಫ್ಲೇಕ್ಸ್ ಅಂತ ಸಿಗುತ್ತೆ, ಅದೊಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ. ಒರಿಜಿನಲ್ ಆನಿಯನ್ನೇ ಯೂಸ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು ನೀವು. ಅದು ಹಾಕಿದ್ರೆ ತುಂಬ ಸಾಗಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಹಾಕಿಲ್ಲ. ಮಿಕ್ಸ್ಡ್ ಹರ್ಬ್ಸ್ ಹಾಕೋಣ ಒಂದು ಅರ್ಧ ಚಮಚದಷ್ಟು, ಮತ್ತು ಅರ್ಧ ಚಮಚ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋಣ. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತುಂಬಾ ಹೆಲ್ದಿ. ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಎಲ್ಲ ಫ್ಲೇವರ್ಸ್ನ ಸ್ವೀಟ್ ಕಾರ್ನ್ಗೆ ಹಿಡಿಯೋಕ್ಕೋಸ್ಕರ ಒಂದು 30 ಸೆಕೆಂಡ್ಸ್ವರೆಗೂ ಸಾಟೆ ಮಾಡೋಣ. ಸಾಟೆ ಮಾಡಿದಾಗ ಏನಾಗುತ್ತೆ, ಬ್ಲ್ಯಾಕ್ ಪೆಪ್ಪರ್ದು ಮತ್ತು ಆನಿಯನ್ ಫ್ಲೇಕ್ಸ್ದೆಲ್ಲ ಫ್ಲೇವರ್ಸು ಎಲ್ಲ ಸ್ವೀಟ್ ಕಾರ್ನ್ ಒಂದೊಂದು ಇದಕ್ಕೂ ಹಿಡ್ಕೊಳ್ಳುತ್ತೆ ಚೆನ್ನಾಗೆ. ಮತ್ತು ಇದನ್ನು ಸ್ಟಫಿಂಗ್ ಮಾಡಿದಾಗ ಬ್ರೆಡ್ ಸಾಗಿ ಅಂದರೆ ಮೆತ್ತಗೆ ಆಗ್ಬಿಡಲ್ಲ, ನೀರು ಬಿಟ್ಕೊಂಡು ಬಿಡಲ್ಲ. ಅದಕ್ಕೆ ನಾನಿಲ್ಲಿ ಆನಿಯನ್ ಯೂಸ್ ಮಾಡ್ತಿಲ್ಲ, ಅದ್ರ ಬದಲು ಆನಿಯನ್ ಫ್ಲೇಕ್ಸ್ನ ಯೂಸ್ ಮಾಡಿದ್ದು. ಇದಕ್ಕೀಗ 2 ಚಮಚದಷ್ಟು ಮಯೋನೀಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಸೇಮ್ ರೀಸನ್ನು, ಸಾಗಿ ಆಗಬಾರ್ದು. ಮತ್ತು ಈ ಸ್ವೀಟ್ ಕಾರ್ನಲ್ಲೂ ನಮಗೆ ಮಯೋನೀಸ್ ಟೇಸ್ಟ್ ಸಿಗಬೇಕು, ಮಾಯ್ಸ್ಟ್ ಕಂಟೆಂಟ್ ಇರಬೇಕು ಅನ್ನೋದ್ರಿಂದ ಇಲ್ಲೇ ನಾನು ಮಯೋನೀಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಯೋನೀಸ್ ಹಾಕಿದ್ಮೇಲೆ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಸಾಕು. ಇವಾಗ ಇದು ರೆಡಿಯಾಗಿದೆ. ಇದೊಂದು ನಿಮಿಷ ಕೂಲ್ ಡೌನ್ ಆಗಲಿ, ಆಮೇಲೆ ನಾವು ಸ್ಯಾಂಡ್ವಿಚಸ್ ಮಾಡೋಣ. ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾನೊಂದು 2 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಯಾಂಡ್ವಿಚ್ ಬ್ರೆಡ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಇವಾಗ ನಾವು ಮಾಡಿರೋಂಥ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಜನರಸ್ ಆಗಿರಿ, ತುಂಬಾ ಫಿಲ್ ಮಾಡಿ, ಇಲ್ಲಾಂದರೆ ಬರೀ ಬ್ರೆಡ್ ಟೇಸ್ಟ್ ಸಿಗುತ್ತೆ ಹೊರತು ನಮಗೆ ಸ್ಟಫಿಂಗ್ ಟೇಸ್ಟ್ ಸಿಗಲ್ಲ. ಮತ್ತು ಮಕ್ಕಳಿಗೂ ಇದು ತಿನ್ನಿಸೋದಕ್ಕೆ ಪರ್ಫೆಕ್ಟ್ ವೇ. ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಚೆನ್ನಾಗಿ ಸ್ಟಫ್ ಮಾಡಿ ತಿನ್ನಿಸಿದ್ರೆ ಖಂಡಿತ ತಿಂತಾರೆ. ಇದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಹಾಕ್ತಾಯಿದ್ದೀನಿ. ಇದು ರೆಡಿ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಕ್ಬಿಟ್ಟು ಇನ್ನೊಂದು ಬ್ರೆಡ್ ಸ್ಲೈಸ್ನ ಇದ್ರ ಮೇಲೆ ಮುಚ್ಚಿ ಇದನ್ನು ನಾವೀಗ ತವಾ ಮೇಲೆ ಬೇಕ್ ಮಾಡೋಣ. ನಾನು ಯಾವುದೇ ಥರ ಮೈಕ್ರೋವೋನು ಸ್ಯಾಂಡ್ವಿಚ್ ಮೇಕರ್ ಯೂಸ್ ಮಾಡ್ತಿಲ್ಲ, ನಾರ್ಮಲ್ ತವಾದಲ್ಲಿ ಹಾಕ್ತಾಯಿದ್ದೀನಿ. ತವಾ ಕಾದಿದೆ. ಇವಾಗ ಇದ್ರ ಮೇಲೆ ನಾವು ಪ್ರಿಪೇರ್ ಮಾಡಿರೋಂಥ ಬ್ರೆಡ್ ಸ್ಲೈಸ್ ಹಾಕೋಣ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಲ್ಲ, ನಾನು ನಾನ್ ಸ್ಟಿಕ್ ತವಾ ತೊಗೊಂಡಿರೋದ್ರಿಂದ. 2 ಕಡೆ 1 ನಿಮಿಷ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಬೇಕು. ಇವಾಗ ಒಂದು ಕಡೆ ಆಗಿದೆ, ನಾನು ಫ್ಲಿಪ್ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಹುಷಾರಾಗಿ ಫ್ಲಿಪ್ ಮಾಡಿ. ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಚೆನ್ನಾಗಿ ಆಗಿರುತ್ತೆ ನೋಡಿ. ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ವಾ. ಈ ಥರ 2 ಕಡೆ ಮಾಡಿಕೊಂಡ್ರೆ ನಮ್ಮ ಸ್ಯಾಂಡ್ವಿಚಸ್ ರೆಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದೆ. ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿ, ತುಂಬಾ ಈಸಿ ಮಾಡೋದು. ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅರ್ಪಿತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.